ಅದು ನಮ್ಮ ಮೈಸೂರು ಪೊಲೀಸ್ ರನ್ಗೆ ಬಂದು ಖುಷಿ ಆಗ್ತಿದೆ. ಈಗ ಟ್ಯಾಗ್ಲೈನ್ ಹೇಳ್ದಂಗೆ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ, ಅದು ಕೇಳೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಮೈಸೂರು ನನಗೆ ತುಂಬ ಹತ್ರ. ನಾನು ಸಾಕಷ್ಟು ಟೈಮು ಮೈಸೂರಲ್ಲೇ ಸ್ಪೆಂಡ್ ಮಾಡ್ತೀನಿ. ಸೊ ಇವತ್ತು ಒಂದು ಮ್ಯಾರಥಾನ್, ಆಮೇಲೆ ಮ್ಯಾರಥಾನು ಏನಂದರೆ ಮೈಸೂರು ಜನದ್ದು ಡೈಲಿ ರೂಟೀನೇ ಆ ಥರ ಇರುತ್ತೆ. ತುಂಬ ಜನ ಬೇಗ ಒಂದು 5 ಗಂಟೆಗೆ ಇರ್ಬೋದು, 4 ಗಂಟೆಗೆ ಎದ್ದು ಈಗ ಕುಕ್ರಳ್ಳಿ ಇರ್ಬೋದು, ಲಿಂಗಾಂಬುದಿ ಕೆರೆಗಳಲ್ಲಿ ವಾಕಿಂಗ್ ಮಾಡ್ತಾರೆ. ಸೊ ಇದೊಂಥರ ಅವ್ರದ್ದು ಪ್ರತಿನಿತ್ಯ. ಸೊ ಇಲ್ಲಿ ಬಂದು ನಾನು ಭಾಗವಹಿಸೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಸರ್, ಈಗ ಇತ್ತೀಚೆಗೆ ಯುವಕರು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಅವ್ರಿಗೇನು ಮೆಸೇಜ್ ಕೊಡ್ತಾರೆ? ಅದೇ ಈಗ ರೀಸೆಂಟಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಒಂದು ದೊಡ್ಡ ಡ್ರಗ್ ಬಸ್ ಮಾಡಿದೆ ಮೈಸೂರಲ್ಲಿ. ಸೊ ಅದಕ್ಕೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬ ಚಿಕ್ಕ ವಯಸ್ಸಿನ ಜನರು ಡ್ರಗ್ಗೆ ಇವಾಗ ಯಾಕೆಂದರೆ ಅವ್ರಿಗೆ ಆ್ಯಕ್ಸೆಸ್ ತುಂಬ ಈಸಿಯಾಗಿ ಸಿಗ್ತಾ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಎಫರ್ಟ್ಸ್ ಆಗ್ತಿದ್ದಾರೆ. ಆಮೇಲೆ ಎಲ್ಲರೂ ಮಾಡೋದು ಒಂದು ರೀಸನ್ ಇರುತ್ತೆ. ಕೆಲವರು ಎಂಟರ್ಟೈನ್ಮೆಂಟ್ಗೆ ಮಾಡ್ತಾರೆ, ಕೆಲವರು ಅವರಲ್ಲಿರೋ ಒಂದು ನೋವಿಗೆ ಮಾಡ್ತಾರೆ. ಸೊ ಅವರು ಏನಂತಾರೆ, ಅವರ ಪೇರೆಂಟ್ಸ್ ಇರ್ಬೋದು, ಇಲ್ಲ ಫ್ರೆಂಡ್ಸ್ ಇರ್ಬೋದು, ಅದನ್ನ ನೋಡಿ ಅದರ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ ಒಂದು ರಿಹ್ಯಾಬ್ ಸೆಂಟರ್ಸ್ಗಳಿಗೆ ಕಳಿಸಿ ಅವ್ರನ್ನ ಅದರಿಂದ ಸಂಪೂರ್ಣವಾಗಿ ಆಚೆ ತರಬೇಕು ಅಂತ ಹೇಳಕ್ಕೆ ಇಷ್ಟ. ಅದೇ ಈಗ ನಿನ್ನೆ ರಾತ್ರಿ ತಾನೇ ನ್ಯೂಸ್ಗಳು ನೋಡಿದೆ, ಎಲ್ಲ ಕಡೆ ಇದು ಬಾಂಬಿಂಗ್ ನಡೀತಾ ಇದೆ. ಬಹ್ರೈನ್ ಇರ್ಬೋದು, ದುಬೈ ಇರ್ಬೋದು. ಬಟ್ ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿದ್ದೇವೆ, ಶಾಂತಿಯಾಗಿ ನಿಂತ್ಕೊಂಡು ನಾವೆಲ್ಲ ಮಾತಾಡ್ತಿದ್ವಿ. ಸೊ ಶಾಂತಿ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಅದೇ ರೀತಿ ಆದಷ್ಟು ಬೇಗ ಇದೆಲ್ಲ ಮುಗಿಲಿ ಅಂತ ಕೇಳ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.